ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ವ್ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಇವತ್ತು 5:30ಗೆ ಹುಲ್ ತರಕ್ಕೆ ಹೋಗಿದ್ರು. ಅಂದರೆ ಹಳ್ಳಿಲಿ ನೋಡೇ ಇರ್ತೀರ, ಹಳ್ಳಿಗಳಲ್ಲೆಲ್ಲ ಹುಲ್ ತರಬೇಕು ಅಂದರೆ ಬಿಸಿಲಿಗೂ ಮುಂಚೆ ಬೇಗನೆ ಹೊಟ್ಟೋಗ್ಬಿಡ್ತಾರೆ. ಸೊ ಹುಲ್ ತೊಗೊಬಂದರು. ಎಲ್ಲರಿಗೂ ಟೀ ಕೊಡೋಣ ಅಂತ ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆ 5:30ಗೆ ತುಂಬ ಚಳಿ ಇರುತ್ತೆ. ನಮ್ಮ ಕಡೆ ಮುಡುಕ್ತಾರೆ, ಹೊಳೆ ಹತ್ರ ಇರೋ ದಿನ ತುಂಬ ಚಳಿ. ಹಂಗಾಗಿ ಅವ್ರಿಗೆ ಪಾಪ 5:30ಗೆ ಹೋಗಿರೋದ್ರಿಂದ ತುಂಬ ಚಳಿ ಇರುತ್ತೆ ಅಂದ್ಬಿಟ್ಟು ಟೀ ಕೊಡೋಣ ಅಂತ ಹೋದೆ. ಅಷ್ಟರಲ್ಲಿ ಬೈಕಲ್ಲಿ ಇಬ್ಬರು ಬಂದಿದ್ದರು ಟೀ ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಬರ್ತಾರೆ ರಾಚಣ್ಣ ಅಂತ, ಅವ್ರಿಗೆ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಇನ್ನೊಬ್ರಿಗೆ 3 ಜನಕ್ಕೂ ಟೀ ಕೊಟ್ಟೆ. ಇನ್ನು ಹುಲ್ಲಿನ ಗಾಡಿ ಬಂದಿರಲಿಲ್ಲ. ಎಷ್ಟೋ ಜನ ಹಳ್ಳಿಗಳಲ್ಲಿ ನೀವು ನೋಡಿರ್ತೀರ, ಮನೇಲೂ ಮಾಡಬೇಕು, ಹೊರ್ಗಡೆನೂ ಮಾಡಬೇಕು, ಮೇಂಟೈನ್ ಮಾಡಬೇಕು, ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಹಳ್ಳಿ ಕೆಲಸಗಳು ಎಷ್ಟು ರಿಸ್ಕ್ ಇರುತ್ತೆ ಅಂದರೆ ಕಟ್ಟಿಂಗ್ ಟೈಮಲ್ಲಂತೂ ತುಂಬ ರಿಸ್ಕ್ ಇರುತ್ತೆ. ಎಷ್ಟು ಕಷ್ಟ ಇರುತ್ತೆ ಅಂದರೆ ಯಪ್ಪ ಭಯಂಕರ. ಎಷ್ಟು ರಿಸ್ಕ್ ಅಂದರೆ ತುಂಬ ರಿಸ್ಕು. ಬೆಳಗ್ಗೆನೇ ಹೋಗಬೇಕು, ಬೇಗ ಬೇಗ ಕೆಲಸ ಮಾಡಬೇಕು, ಬಿಸಿಲಿಗೂ ಮುಂಚೆ ಕೆಲಸ ಮುಗಿಸ್ಕೊ ಬರಬೇಕು. ಅವರು ಏನಂದರೆ ಚಳಿ ಇರುತ್ತೋ ಬಿಸಿಲಿರುತ್ತೋ ಏನೂ ನೋಡೋಂಗಿಲ್ಲ, ಹೋಗ್ಬೇಕು ಅವರು. ಅಷ್ಟೊತ್ತಿಗೆ ಟೀ ಕೊಟ್ಬಿಟ್ಟು ಅವ್ರಿಗೆಲ್ರೂ ತಿಂಡಿಗೆ ರೆಡಿ ಮಾಡ್ತೀನಿ, ತಿಂಡಿ ತಿನ್ಕೊಂಡು ಹೋಗಿ ಅಂತ ಹೇಳಿದೆ. ಅವ್ರೇನು ಹೇಳಿದ್ರು ಅಂದರೆ ಬಿಸಿಲಾಗ್ಬಿಡುತ್ತೆ, ನಾವು ತಿಂಡಿ ತಿನ್ನಲ್ಲ, ಬಂದು ತಿಂಡಿ ತಿಂತೀವಿ ಅಂತ ಅಂದ್ಬಿಟ್ಟು ಗಾಡಿ ಹುಲ್ ಕಿತ್ಕೊಂಬರಕ್ಕೆ ಹೋದರು. ಅಷ್ಟರೊಳಗೆ ಎತ್ತಿನ ಗಾಡಿ ಬತ್ತೈತೆ. ಎಲ್ಲರೂ ಮಾತಾಡ್ತಾ ನಿಂತಿದ್ರು. ಎತ್ತಿನ ಗಾಡಿ ಬತ್ತೈತೆ. ಎತ್ತಿನ ಗಾಡಿ ಇನ್ನೇನು ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ನಮ್ಮದೇ ಹುಲ್ಲಿದು ಗದ್ದೆಯಲ್ಲಿ ಅದೇ ಗುಡ್ಡೆ ಹಾಕಿದ್ವಲ್ಲ, ಹಳೆ ವಿಡಿಯೋ ನೋಡಿರ್ಬೋದು ನೀವು. ಗುಡ್ಡೆ ಹಾಕಿರೋ ಹುಲ್ಲಿದು ಕಂತೆ ಕಟ್ಟೋದ್ರಿಂದ ನಮಗೆ ಉಪಯೋಗ ಇಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಹುಲ್ಲನ್ನ ಗಾಡಿಲೇ ತುಂಬ್ಕೊಬಂದ್ವಿ. ಅಂದರೆ ಮೆದೆ ಚೆನ್ನಾಗಿ ಬರುತ್ತೆ. ಕಂತೆ ಕಟ್ಟಿದ್ರೆ ಅಂದರೆ ಶೆಡ್ ಏನಾರು ಇದ್ದರೆ ತೊಂದರೆ ಇಲ್ಲ ಅಂತ ನೋಡಿ. ಗಾಡಿ ಬರ್ತಿದ್ದೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಕುರಿನ ನಮ್ಮ ಮನೆಯವರು ಸೈಡಿಗೆ ಕಟ್ತವ್ರೆ. ಎತ್ತಿನ ಗಾಡೀಲಿ ಹುಲ್ಲು ತೊಗೊಂಬಂದರು ನೋಡಿ. ಎತ್ತಿನ ಗಾಡಿ ಅಂದರೆ ಒಂದೊಂದು ಕಡೆ ಎತ್ತಿನ ಗಾಡಿನೂ ಹೋಗಲ್ಲ, ತುಂಬ ಜಿರಿ ಇರುತ್ತೆ. ಟ್ಯಾಕ್ಟ್ರಂತೂ ಒಳಗಡೆನೇ ಹೋಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ. ಈಗ ನೋಡಿ, ಈ ಥರ ಕೆಲಸ ಎಲ್ಲ ಬಿದ್ದಾಗ ಹಳ್ಳಿಯವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ, ಮನೇಲಿ ಗಂಡಸ್ರಿಗೂ ತುಂಬ ಕೆಲಸ ಇರುತ್ತೆ, ಹೆಂಗಸ್ರಿಗೂ ತುಂಬ ಕೆಲಸ ಇರುತ್ತೆ. ಯಾಕಂದರೆ ಮನೇಲಿ ತಿಂಡಿ ಮಾಡಿಕೊಡ್ಬೇಕು, ಅಡುಗೆ ಊಟ ಕೊಡಬೇಕು, ಟೈಮು ಕರೆಕ್ಟಾಗಿ ವ್ಯವಹಾರಗಳನ್ನೆಲ್ಲ ನೋಡ್ಕೊಬೇಕು. ಇಲ್ಲ ಅಂದರೆ ಎಷ್ಟೋ ಮನೆಗಳಲ್ಲಿ ಏನೂ ತೊಂದರೆ ಇರಲ್ಲ, ಆರಾಮಾಗಿರ್ತಾರೆ. ಅವರ ಯಜಮಾನಪ್ಪ ಎಲ್ಲ ವಹಿಸ್ಕೊಂಡಿರ್ತಾರೆ, ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಹೆಂಗೆ ಅಂದರೆ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡಿರೋದ್ರಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ಇಬ್ಬರು ಮಾಡ್ತಾಯಿದ್ದೀವಿ. ಹುಲ್ಲು ತೊಗೊಬಂದರು. ಹುಲ್ಲಿನ ಗಾಡಿನ ಟರ್ನ್ ಮಾಡಿ ನಿನ್ಸ್ಕೊತಾರೆ. ಯಾಕಂದರೆ ನಾವು ಇವತ್ತೇ ಮೆದೆ ಹಾಕಲ್ಲ, ಹಂಗಾಗಿ ಹುಲ್ಲೆಲ್ಲ ಕೆಡ್ದ್ಬಿಟ್ಟು ಹೋಗ್ತಾರೆ ಹೊರಗಡೆಗೆ. ಹುಲ್ಲೆಲ್ಲ ಕೆಡಿಯೋದ್ರಿಂದ ಒಂದು ಕಡೆ ರಾಶಿ ಆಗಿಬಿಡುತ್ತೆ. 2 ಗಾಡಿ ತರ್ತಾರೆ, 2 ಗಾಡಿ ಹುಲ್ಲನ್ನು ಒಂದೇ ಕಡೆ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನೊಂದು ದಿವಸ ಕರೆದು ನಾವು ಮೆದೆ ಹಾಕ್ಸ್ತೀವಿ. ಯಾಕಂದರೆ ಇದೊಂದೇ ಕೆಲಸ ಇಲ್ಲ ನಮಗೆ ಇವತ್ತು ಗೆಸ್ಟ್ ಬರ್ತಿದ್ದಾರೆ ಮನೆಗೆ, ನೆಂಟರು ಬರ್ತಿದ್ದಾರೆ. ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮ, ಅವ್ರನ್ನೂ ಕರ್ಕೊಂಬರೋಕೆ ಹೋಗಬೇಕು. ಹಂಗಾಗಿ ತುಂಬ ಕೆಲಸ. ಅಲ್ಲೊಂದು ಕಡೆ ಜೋಳ ಬೇರೆ ಒಣಗಾಕಬೇಕು, ಆ ಕೆಲಸ. ಅಷ್ಟರಲ್ಲಿ ಇವ್ರಿಗೆ ಟೀ ಕೊಟ್ಟಿರಲಿಲ್ಲ, ಇವ್ರಿಗೂ ಟೀ ಕೊಟ್ಬಿಡೋಣ ಅಂತ ಟೀ ತೊಗೊಂಡೋಗ್ತಿದ್ದೆ. ಟೀ ಕೊಡೋಕೆ ಹೋದಾಗ ಒಂದೇನು ಹೇಳಿದ್ರು ಅಂದರೆ, ಹಸು ಕಾಲಲ್ಲಿ ರಕ್ತ ಬರ್ತಿದೆ. ಈಗ ನಾಳ ಹಾಕ್ಸ್ದಾಗ ಎಷ್ಟೋ ನಾವು ಅಂತೀವಿ ಪ್ರಾಣಿಗಳು ಸಾಕ್ದಾಗ ಎಷ್ಟು ಕಷ್ಟ ಅಂತ. ನಾಳ ಹಾಕ್ಸಿರೋ ಮೊಳೆ ಒಡೆದು ಕಾಲಲ್ಲಿ ಬ್ಲಡ್ ಬರ್ತಿದೆ. ತೋರಿಸ್ತೀನಿ ಆಮೇಲೆ ನಿಮಗೆ. ಹುಲ್ಲನ್ನ ಹೆಂಗೆ ಕೆಡಿತಾರೆ ತೋರಿಸ್ತೀನಿ ನೋಡಿ. ಯಾಕಂದರೆ ಅಷ್ಟು ಹುಲ್ಲನ್ನು ತೆಗ್ದು ಹಾಕೋಕ್ಕಾಗಲ್ಲ. ಕೋಲಲ್ಲಿ ಕೆಡಿದ್ಬಿಟ್ಟು ರಾಶಿ ಕೆಡಿತಾರೆ ಕೆಳಗಡೆಗೆ. ಎಷ್ಟೋ ಜನ ಸಿಟಿಗಳಲ್ಲಿ ಹೇಳ್ತೀರಾ ಹಳ್ಳಿ ಜೀವನ ಆರಾಮ್, ಏನು ತೊಂದರೆ ಇರಲ್ಲ ಅಂತ. 2 ಹಸು 2 ಕುರಿ ಹಿಡ್ಕೊಂಡ್ರೂ ಎಲ್ಲ ಬೇಕು. ಒಂದೇನಿಲ್ಲ ಅಂದ್ರೂ ಹಸುಗಳಿಗೆ ಈಗ ಈ ಟೈಮಲ್ಲಿ ಹುಲ್ಲು ತಂದಿಟ್ಟಿಲ್ಲ ಅಂದರೆ ಇನ್ನು ಫಸ್ಲು ಆದಮೇಲೆ ನಾವು ತಗೊಬರೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಫಸ್ಲು ಹಾಕ್ತಾರೆ, 1 to 2 ರೇಟ್ ಹೇಳ್ತಾರೆ. ಹುಲ್ಲಿಗೆ ಆಗಿರ್ಬೋದು, ಇನ್ಯಾವುದಕ್ಕೆ ಆಗಿರ್ಬೋದು. ಹಂಗಾಗಿ ನೋಡಿ, ಅಲ್ಲಿ ಕಾಲಲ್ಲಿ ಬ್ಲಡ್ ಬರ್ತಿದೆ, ಕಾಣಿಸ್ತಿದೆ ಹಸುಗೆ, ಎತ್ತಿಗೆ ಹೆಂಗೆ ಬ್ಲಡ್ ಬರ್ತಿದೆ ಅಂತ. ಆ ಥರ ಮೊಳೆ ಇದ್ದರೆ ಹೊಡೆದ್ಬಿಟ್ರೆ ಬ್ಲಡ್ ಬರುತ್ತೆ. ದಯವಿಟ್ಟು ಕಾಲಿಗೆಲ್ಲ ಲಾಳ ಹಾಕ್ಸ್ಬೇಕಾದ್ರೆ ಹುಷಾರಾಗಿ ಹಾಕಿ ನೋಡಿ. ಈ ಥರ ಆಗೋದ್ರಿಂದ ಪಾಪ ಅದಕ್ಕೂ ಕಷ್ಟ, ನಮಗೂ ಕಷ್ಟ. ಈಗ ಅದಕ್ಕೆಲ್ಲ ನೋವಾಗುತ್ತೆ. ಈ ಟೈಮ್ ಅಂದರೆ ಎತ್ಕೊಳಕ್ಕೂ ಕಷ್ಟ ಪಾಪ. ಕೂಲ್ ಟೈಮ್ ಅಂದರೆ ತುಂಬ ಕಷ್ಟ ಪಾಪ. ಎತ್ಕೊಳಗೂ ತುಂಬ ರಿಸ್ಕು, ಭಾರಿ ಕಷ್ಟ. ಎಷ್ಟೊಂದು ಜನ ಎತ್ಗಳು ಹುಲ್ಲು ತರಬೇಕಾದ್ರೆ ಮುಗ್ಚ್ಕೊಂಡೇ ಬಿಡ್ತವೆ, ಸತ್ತೇ ಹೋಗ್ತವೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಎತ್ಗಳು ತರಬೇಕಾದ್ರೆ ಭಾರಿ ಹುಷಾರಾಗಿ ತರ್ತಾರೆ. ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಹುಲ್ಲು ತುಂಬಿದಾಗ ಎತ್ತಿನ ಗಾಡಿ ಹೊಡೆಯೋದು.
ನಮ್ಮ ಹತ್ರನೂ ಇತ್ತು ಎತ್ತು, ಈಗ ಸದ್ಯಕ್ಕಿಲ್ಲ, ನಾವು ಕೊಟ್ಬಿಟ್ವಿ. ಯಾಕೋ ನಮ್ಮ ಟೈಮ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಒಂದು ಎತ್ತು ಡೆತ್ ಆಯಿತು, ಹಂಗಾಗಿ ಕೊಟ್ಬಿಟ್ವಿ. ನಾವು ಎತ್ತೇನಿಲ್ಲ ಈಗ ಸದ್ಯಕ್ಕೆ, ಇಲ್ಲ ಅಷ್ಟೇ ಇರೋದು. ನೋಡಿ ಈಗ ಹುಲ್ಲು ಕಿಡಿಯೋಕ್ಕೆ ನಮ್ಮ ಮನೆಯವ್ರು ಕೋಲು ತರ್ತಾಯಿದ್ದಾರೆ. ಅಂದರೆ ಹುಲ್ಲಂದರೆ ಒಂದೇ ಸತಿ ಅಷ್ಟು ಎತ್ತಿ ಕೆಳಕ್ಕೆ ಅದಕ್ಕೇನು ಮಾಡ್ತಾರೆ, 2 ಕೋಲಲ್ಲಿ ಬಗ್ಸೋದ್ರಿಂದ ಬೇಗ ಹುಲ್ಲು ಕೆಳಗಡೆ ಟರ್ನ್ ಆಗಿಬಿಡುತ್ತೆ. ನೋಡಿ ತುಂಬೋದು ಎಷ್ಟು ಕಷ್ಟ ಇರುತ್ತೋ ಕಿತ್ತಾಕೋದು ಅಷ್ಟೇ ಕಷ್ಟ ಇರುತ್ತೆ. ಅಂದರೆ ತುಂಬೋದೇ ಸ್ವಲ್ಪ ಜಾಸ್ತಿ ರಿಸ್ಕು, ಕಿತ್ತಾಕೋದೇನು ಅಷ್ಟು ರಿಸ್ಕ್ ಇರೋಲ್ಲ, ಬೇಗ ಕಿತ್ತಾಕ್ಬಿಡ್ತಾರೆ. ನೋಡಿ ಸಪೋರ್ಟಿಂಗ್ 2 ಕೋಲು ತೊಗೊಂಡು ಕೀಳ್ತವ್ರೆ. ಎಷ್ಟು ಬೇಗ ತೆಗಿತಾರೆ ಅಂತ ನೋಡ್ಕೊಳ್ಳಿ. ಉಂಟಿಸ್ತವ್ರೆ ಹುಲ್ಲನ್ನ, ಹಂಗೆ ಬೇಗ ಹಂಗೆ ಟರ್ನ್ ಮಾಡೋದ್ರಿಂದ ಜಾಸ್ತಿ ಹುಲ್ಲು ಬೇಗ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನೋಡಿ ಕಾಣಿಸ್ತಾ ಇರ್ಬೋದು, ನೋಡಿ ಯಾವ ಥರ ಕಾಣ್ತಿದೆ ಅಂತ. ಎಷ್ಟೋ ಹಳ್ಳಿಗಳಲ್ಲಿ ಯಾವ್ಯಾವ ಥರ ರಿಸ್ಕ್ ತೊಗೋತಾರೆ ಅಂದರೆ ಹೇಳೋಕ್ಕೆ ಆಗೋಲ್ಲ. ತುಂಬ ಕಷ್ಟಪಡ್ತಾರೆ ಹಳ್ಳೀಲಿರೋರು. ಆದರೆ ಸಿಟಿ ಜೀವನ ನೋಡೋರ್ಗೇನು ಅನಿಸುತ್ತೆ ಅಂದರೆ ಹಳ್ಳಿ ಜೀವನ ಚೆನ್ನಾಗಿರುತ್ತೆ, ಆರಾಮಾಗಿರ್ಬೋದು ಅಂದ್ಕೊಂಡಿರ್ತಾರೆ. ಯಾಕಂದರೆ ಹಳ್ಳೀಲಿ ಇದ್ದು ಒಂದು ಸ್ವಲ್ಪ ದಿವಸ ಎಕ್ಸ್ಪೀರಿಯೆನ್ಸ್ ಆದರೆ ನೋಡಪ್ಪ ಗೊತ್ತಾಗುತ್ತೆ ಹಳ್ಳಿ ಜೀವನ ಕಷ್ಟನಾ ಇಲ್ವಾ ಆರಾಮ ಅಂತ. ಇನ್ಕಮ್ ಕಮ್ಮಿ, ಖರ್ಚು ಆವಾಗ ಖರ್ಚು ಕಮ್ಮಿ ಇತ್ತು, ಇನ್ಕಮ್ಮು ಕಮ್ಮಿ ಇತ್ತು. ಈಗ ಹೆಂಗೆ ಅಂದರೆ ಖರ್ಚು ಜಾಸ್ತಿ, ಇನ್ಕಮ್ ಕಮ್ಮಿ ರೈತರಿಗೆ. ಈಗ ಎಷ್ಟೋ ಜನ ಫಸ್ಲುಗಳು ಮಾಡಿದಾಗ ಎಷ್ಟೋ ಸತಿ ಫಸ್ಲುಗಳೇ ಆಗೋಲ್ಲ, ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಈಗ 1 ಎಕರೆಗೆ ಎಷ್ಟೋ ಭತ್ತ ಅಂತ ಹಾಕಿರ್ತಾರೆ, ಆವಾಗ ರೇಟೇ ಸಿಕ್ಕಲ್ಲ. ಈ ಸತಂತೂ ರೇಟ್ ಇಲ್ಲ, ಹೋದ ಸತಿ ಪರವಾಗಿಲ್ಲ ರೇಟ್ ಇತ್ತು, ಈ ಸತಿ ರೇಟ್ ಇಲ್ಲ. ನೋಡಿ ಆಲ್ಮೋಸ್ಟ್ ಎಲ್ಲ ಕೆಡಿದ್ರು. ಈ ಸತಿ ಹುಲ್ಲು ನಮಗೇ ಹುಲ್ಲು ಅಷ್ಟೊಂದು ಬೀಳಲಿಲ್ಲ, ಸ್ವಲ್ಪ ಕೊಟ್ಬಿಟ್ವಿ, ಸ್ವಲ್ಪ ಮಾತ್ರ ಮನೆಗೆ ತೊಗೊಂಬಂದಿದ್ದೀವಿ. ನೋಡಿ ಕಾಣಿಸ್ತಿರ್ಬೋದು, ಎಲ್ಲ ಕಿಡಿತವ್ರೆ. ಅವ್ರು ಟೀ ಕುಡಿತವ್ರೆ ಪಾಪ. ಅವರು 5:30ಗೆ ಹೋಗಿರ್ತಾರೆ ಪಾಪ. 5:30ಲಿ ಎಷ್ಟು ಚಳಿ ಇರುತ್ತೆ ಅಂದರೆ ಪಾಪ ಎದ್ದೊಳಕ್ಕೆ ಕಷ್ಟ ಅಂತಾರಲ್ಲಿ. ಆ ಟೈಮಲ್ಲಿ ಹೋಗಿ ಹುಲ್ಲು ತುಂಬಿಕೊಂಡು ತರಬೇಕು ಅಂದರೆ ಸುಲಭ ಅಲ್ಲ. ಅಷ್ಟರೊಳಗೆ ನನಗೂ ಸ್ವಲ್ಪ ಮನೆ ಒಳಗೆ ಕೆಲಸ ಇತ್ತು, ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ತಿಂಡಿ ಕೊಡಬೇಕು. ಇನ್ನೊಂದು ಗಾಡಿ ಹುಲ್ಲು ತೊಗೊಂಬಂದು ಕಿಡಿತವ್ರೆ. ಆಲ್ಮೋಸ್ಟ್ ಇನ್ನೇನು ಮುಗಿಯೋ ಸ್ಟೇಜ್, ಹುಲ್ಲೆಲ್ಲ ಕೆಳಗಡೆಗೆ ಮುಗಿತೈತೆ. ಇದಿಷ್ಟು ಕೆಳಗಡೆ ಎತ್ತಾಕ್ತು ಅಂದರೆ ಎತ್ತಿನ ಕೆಲಸ ಎಲ್ಲ ಮುಗೀತು. ಗಾಡಿ ಟರ್ನ್ ಮಾಡ್ಕೊಂಡು ಮುಂದೆ ಬರ್ತಾರೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ನೋಡ್ಬಿಟ್ಟು ಹಂಗೆ ತಳ್ಬೇಡಿ, ಸಪೋರ್ಟ್ ಮಾಡಿ. ಹಳ್ಳಿ ಜೀವನ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ಮುಂದೆ ವೀಡಿಯೋದಲ್ಲಿ, ಎಷ್ಟು ಕಷ್ಟಪಡ್ತಾರೆ ಹಳ್ಳಿಯವರು ಅಂತ. ನೋಡಿ ಆಯಿತು, ಇನ್ನೊಂದು ಸ್ವಲ್ಪನೇ ಹುಲ್ಲಿರೋದು. ನೋಡಿ ಈ ಥರ ಕಿತ್ತಾಕ್ತವ್ರೆ ಇಷ್ಟೇ. ನೋಡಿ ಕೋಲಲ್ಲಿ ಒಂದಷ್ಟು ಕಿತ್ತಾಕಿದ್ರು, ಈಗ ಕೈಯಲ್ಲಿ ಎತ್ತಾಕಬೇಕು, ಯಾಕಂದರೆ ಒಳಗಡೆ ಇರುತ್ತಲ್ಲ ಹುಲ್ಲು, ನೀಟಾಗಿ ಎತ್ತಾಕ್ತವ್ರೆ. ಎಷ್ಟಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಸಿಟಿಯವರು ಟೈಮಿಂಗ್ ಕೆಲಸ ಹೋಗ್ತಾರೆ, ಹಳ್ಳಿಯವ್ರು ಹಂಗಲ್ಲ, ಟೈಮಿಂಗ್ ಇಲ್ಲ. ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲಿ ಹೋಗ್ತಾರೆ ಕೆಲಸಕ್ಕೆ. ಆಮೇಲೆ ಜಮೀನಿಗೆ ನೀರು ಕಟ್ಟಬೇಕಾರಂತೂ ಮಧ್ಯರಾತ್ರಿ 2 ಗಂಟೆ 1 ಗಂಟೆ ಹಂಗೆ ಹೋಗ್ತಾರೆ. ನೋಡಿ ನಮ್ಮ ಮನೆಯವರೇ ಎತ್ತಿನ ಗಾಡಿ ಮೇಲವ್ರೆ. ಆಯಿತು ಹುಲ್ಲು ಕಿತ್ತಿ ಹೋಗ್ತವ್ರು ನೋಡಿ. ನೆಕ್ಸ್ಟ್ ಇನ್ನೂ ಒಂದು ಗಾಡಿ ಹುಲ್ಲು ತರಕ್ಕೆ ಹೋಗ್ತವ್ರು ಅವರು. ಆಯಿತು ಕೆಲಸ ಮುಗಿದಿಲ್ಲ, ಇನ್ನೊಂದು ಗಾಡಿ ಹುಲ್ಲು ತಗೊಬರಕ್ಕೆ ಹೋಗ್ತವ್ರೆ. ನಿಲ್ಲಿಸ್ಬಿಟ್ಟು ನಾನು ತಿಂಡಿಗೆ ಬನ್ನಿ ಅಂದೆ, ಬರಲಿಲ್ಲ. ನಮ್ಮ ಮನೇಲಿ ಇವತ್ತು ಇಡ್ಲಿ ಚಟ್ನಿ ವಡೆ ಮಾಡಿದೆ. ತಿಂಡಿ ತಿನ್ನಲಿಲ್ಲ ಅವರು, ಲೇಟಾಗಿ ಬಂದು ತಿಂತೀವಿ ಅಂತ ಹೊಟ್ಟೋಗ್ಬಿಟ್ರು. ಅಷ್ಟೊತ್ತಿಗೆ ನಾನು ಮುಚ್ಚಿಟ್ಬಿಟ್ಟು ನನಗೂ ಸ್ವಲ್ಪ ಜೋಳ ಒಣಗಾಕೋ ಕೆಲಸ ಇತ್ತು, ಹಂಗಾಗಿ ಹೋಗೋಣ ಅಂತ ನಾನು ಹೊರಟೆ. ಸಾಂಬಾರಿಗೂ ರೆಡಿ ಮಾಡಿಟ್ಟಿದ್ದೀನಿ, ನೆಂಟರು ಬರ್ತಾರೆ ಅನ್ನಲ್ಲ, ಹಂಗಾಗಿ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ. ಕೂಗಿಸಿ ಬಂದು ಒಗ್ಗರಣೆ ಹಾಕಬೇಕು. ನಾನು ತೋಟದ ಹತ್ರ ಬಂದೆ, ಜೋಳ ಒಣಗಾಕಬೇಕು. 30 ಕ್ವಿಂಟಲ್ ಜೋಳ ಎಲ್ಲ ಹಂಗೆ ಇದೆ, ಒಣಗಾಕ್ಬೇಕೀಗ. ನೋಡಿ ತೋರಿಸ್ತೀನಿ ನಿಮಗೆ, ಜೋಳ ಹಂಗೆ ಮುಚ್ಚಿದ್ದೀವಿ ಅಂತ. ನೋಡಿ ಪೂರ್ತಿ ಜೋಳ ಎಲ್ಲ ಹಂಗೆ ಇದೆ. ನಾನು ಒಬ್ಬಳೇ ಬಂದಿರೋದು ಒಣಗಾಕೋಣ ಅಂತ. ಒಣಗಾಕ್ತಾಯಿದ್ದೀನಿ, ಒಣಗಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನ ಎಷ್ಟೆಷ್ಟೋ ಕಷ್ಟಪಡ್ತಾರೆ, ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಎಷ್ಟೋ ಮನೆಗಳಲ್ಲಿ ಸಪೋರ್ಟಿಂಗ್ ಅನ್ನೋದೇ ಇರೋಲ್ಲ. ಅವರು ಮದುವೆಗೂ ಮುಂಚೆ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ, ಮದುವೆ ಆದಮೇಲೆ ಲೈಫ್ ಲೀಡ್ ಮಾಡ್ತಾರಲ್ಲ ಅದೇ ಜೀವನ. ನೋಡಿ ಎಲ್ಲ ಜೋಳನೂ ಒಣಗಾಕ್ಬಿಟ್ಟು ಮನೆಗೆ ಹೋಗೋಣ ಅಂತ ನಾನು ಹೊರಟೆ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮನೆಗೆ ಹೊರಟೆ ಅಷ್ಟೇ ಇವತ್ತಿನ ವ್ಲಾಗ್. ಸಪೋರ್ಟ್ ಮೀ.